ಕಾರ್ಕಳ ಹಲಸಿನ ಮೇಳದ ಸಂಭ್ರಮನೇ ಸಂಭ್ರಮ ಒಂದುಂಡು ಜೋಕ್ಲು ರಾತ್ರಿ ಜಪ್ಪನಗರೆ ಬಂತೇರು ಕಾಂಡೆ ಎಂಕ್ಲಿಗೆ ಹಲಸಿನ ಮೇಳ ಪೋಡು ಪಂಡದ್ದು ಅಂಚ ಅಕ್ಲೆನ್ಲೆ ತೊಂದು ಎಂಕ್ಲು ಬೈದ ಬಾರಿ ಮಸ್ತ್ ವೆರೈಟಿ ಪೂರ ಉಲ್ಲ ಅಂಚದ ಎಂಕ್ಲಿಗೆ ಬಾರಿ ಖುಷಿ ಅಂಡ್ ಒಂತ ಎಂಕ್ಲು ಪರ್ಚೇಸ್ ಎಲ್ಲ ಮಲ್ತ ಗೇತೊಂಡ. ನಮ್ಮ ಕಾರ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಕಾರ್ಲ ಹಾಗೂ ದೀಪಂ ಇವೆಂಟ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರ ದಾನಶಾಲೆ ಇಲ್ಲಿ 3 ದಿನಗಳ ಕಾಲ ಹಲಸು, ಮಾವು ಹಾಗೂ ಸ್ವದೇಶಿ ಉತ್ಪನ್ನಗಳ ಮೇಳ ನಡೀತಿದೆ. ಇವತ್ತಿನಿಂದ 3 ದಿನಗಳ ಕಾಲ ನಡೆಯುವಂತಹ ಈ ಮೇಳದಲ್ಲಿ ಯಾವೆಲ್ಲ ಉತ್ಪನ್ನಗಳು ನಮಗೆ ಸಿಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ. ನಮ್ಮದು ಹೈದರಾಬಾದ್ ಅಭಿರುಚಿ ಸ್ವೀಟ್ಸ್ ಅಂತ ನಮ್ಮದು ಮಂಗಳೂರಲ್ಲಿ 2 ಸ್ಟೋರ್ ಇದೆ. ನಾವು ಇವತ್ತು ನಮ್ಮ ಕಾರ್ಕಳದಲ್ಲಿ ಹಲಸು ಬಗ್ಗೆ ಬಂದಿದ್ದೇವೆ. ನಮ್ಮದು ಸ್ಪೆಷಲ್ ಅಂದರೆ ಎಲ್ಲ ಬೆಲ್ಲದಿಂದ ಮಾಡಿದಂಥ ಸ್ವೀಟ್ಗಳು, ಎಲ್ಲ ಬೆಲ್ಲ ಸ್ವೀಟ್, ಜಾಗಿರಿ ಸ್ವೀಟ್ಸ್. ಇದರಲ್ಲಿ ಯಾವುದೇ ಥರದ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಇಲ್ಲ. ನೀವು ಒಮ್ಮೆ ಬಂದು ನಮ್ಮ ಸ್ವೀಟನ್ನು ಟೇಸ್ಟ್ ಮಾಡಿ. ನೀವು ಅದಕ್ಕಿಂತ ಮುಂಚೆ ತುಂಬ ಸ್ವೀಟ್ ತಿಂದಿರ್ಬೋದು, ಬಟ್ ಇದು ನಮ್ಮ ಒಂದು ಡಿಫ್ರೆಂಟ್ ಟೇಸ್ಟ್. ಅಂದರೆ ಮನೆಯಲ್ಲಿ ಮಾಡಿದಂಥ ಸ್ವೀಟ್, ಯಾವುದೇ ಥರದ ಪ್ರಿಸರ್ವೇಟಿವ್ ಆಗಲಿ ಕಲರ್ ಆಗಲಿ ಇಲ್ಲ, ಎಲ್ಲವನ್ನು ಸಹ ಬೆಲ್ಲದಿಂದ ಮಾಡಿರುವಂಥದ್ದು ಜಾಗಿರಿ ಸ್ವೀಟ್ಸ್. ಬಂದು ಈ ಹಲಸು ಹಬ್ಬಕ್ಕೆ ಬಂದು ನಮ್ಮನ್ನು ಭೇಟಿಯಾಗಿ ನಮ್ಮಲ್ಲಿ ಎಲ್ಲ ಹೈದರಾಬಾದ್ ಸ್ಪೆಷಲ್ ಸ್ವೀಟ್ ಇದೆ ನಮ್ಮ ಹತ್ರ. ಇದು ಕೆಲವು ಸ್ವೀಟ್ ಅಂದರೆ ಇದು ಪೂತರೇಕಲ್ಲು ಅಂತ ಆಂಧ್ರ ಸ್ಪೆಷಲ್ ಸ್ವೀಟ್, ಮತ್ತು ಬೇರೆ ಎಲ್ಲ ಸ್ವೀಟ್ ಸಹ ಬೆಲ್ಲದು. ಒಮ್ಮೆ ಬಂದು ನಮ್ಮ ಸ್ಟಾಲಿಗೆ ಭೇಟಿ ನೀಡಿ ಒಂದು ಸ್ವೀಟ್ ಟ್ರೈ ಮಾಡಿ, ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಥ್ಯಾಂಕ್ ಯು. ಮೇ 29, 30 ಮತ್ತು 31 ನಮ್ಮ ಕಾರ್ಕಳದಲ್ಲಿ ಮಾವು ಮತ್ತು ಹಲಸು ಮೇಳವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಈ ಒಂದು ಮೇಳದಲ್ಲಿ ನಮಗೆ ನಮ್ಮ ಒಂದು ಹಣ್ಣುಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ನೇರಳೆ ಹಣ್ಣು ಇದೆ, ಇದು ಊರದು ನೇರಳೆ ಹಣ್ಣು, ಮತ್ತು ಮ್ಯಾಂಗೋಸ್ಟಿನ್ ಇದೆ, ಮತ್ತು ನೇರಳೆಯಲ್ಲಿ ಇನ್ನೊಂದು ವೆರೈಟಿ ಇದೆ, ಜಂಬೂ ನೇರಳೆ ಅಂತ ಹೇಳಿ. ಇದು ನಾವು ಬೆಳಗಾವಿಯಿಂದ ಇಂಪೋರ್ಟ್ ಮಾಡುವಂಥದ್ದು. ಸೊ ಅದಾದಮೇಲೆ ಮ್ಯಾಂಗೋಸ್ಟಿನ್ ಇದು ದೇಹಕ್ಕೆ ಭಾರಿ ತಂಪು. ಇದು ಆ್ಯಕ್ಚುಲಿ US ಬೇಸ್ಡ್ ಫ್ರೂಟು. ಸೊ ನಮಗೆ ಇದು ಈಗ ನಮ್ಮ ಇಂಡಿಯಾದಲ್ಲಿ ಸಹ ಬೆಳೀತಾ ಇದ್ದಾರೆ. ಇದು ಭಾಳ ರೇರ್ ಫ್ರೂಟು. ಅದಾದಮೇಲೆ ನಮ್ಮ ಹತ್ರ ಮ್ಯಾಂಗೋಸ್ಟಿನ್ ಇದೆ. ಮ್ಯಾಂಗೋಸ್ಟಿನಲ್ಲಿ ಸುಮಾರು 13ರಿಂದ 14 ವೆರೈಟಿಗಳಿದ್ದಾವೆ. ಸೊ ಅದರಲ್ಲಿ ನಮ್ಮ ಹತ್ರ ಸಿಗುವಂಥದ್ದು 2 ವೆರೈಟಿಗಳು. ಸೊ ಒಂದು ಕೆಂಪುದಿದೆ ಈ ಕಡೆ, ಮತ್ತು ಇನ್ನೊಂದು ಇದು. ಅದಾದಮೇಲೆ ನಮ್ಮ ಹತ್ರ ಕೋಕೋ ಫ್ರೂಟ್ ಇದೆ, ಚಾಕ್ಲೇಟ್, ಇದರಿಂದ ಚಾಕ್ಲೇಟ್ ತಯಾರಾಗ್ತದೆ. ಸೊ ಇದು ಸಹ ಗೊತ್ತಿದೆ ನಿಮಗೆ. ಅದಾದಮೇಲೆ ನಮ್ಮ ಹತ್ರ ಚಕೋತ ಅಂತ ಇದೆ, ಚಕೋತ ಫ್ರೂಟು. ಸೊ ಅದಾದಮೇಲೆ ನಮ್ಮ ಹತ್ರ ಇನ್ನೊಂದು ಇದಿದೆ, ಪೀನಟ್ ಬಟರ್ ಅಂತ. ಪೀನಟ್ ಬಟರ್ ಇದು ತುಂಬ ಸ್ವಲ್ಪ ರೇರು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಪೀನಟ್ ಬಟರ್ ಇದೆ. ಸೊ ಅದಾದಮೇಲೆ ನೀವು ನಮ್ಮ ಹತ್ರ ಅಲ್ಲಿ ಸಹ ಡಿಸ್ಪ್ಲೇ ಹಾಕಿದ್ದೇವೆ ನೋಡ್ಬೋದು, ಅದೊಂದು ಕೂದಲು ಬಾಳೆಹಣ್ಣು ಅಂತೇಳಿ. ಓಕೆ, ಅದು ಸಹ ತುಂಬ ರೇರು, ನಿಮಗೆ ಸಿಗ್ಲಿಕ್ಕಿಲ್ಲ ನಮಗೆ. ಸೊ ಅದಾದಮೇಲೆ ನಮ್ಮ ಹತ್ರ ಇದಿದೆ, ಯಾವುದು ನಮ್ಮ ಇದು ಎಗ್ ಫ್ರೂಟ್ ಅಂತ ಹೇಳಿ. ಎಗ್ ಫ್ರೂಟ್ ನಿಮಗೆ ನಾನು ತೋರಿಸ್ತೇನೆ ಬೇಕಿದ್ರೆ. ಸೊ ಇದು ಎಗ್ ಫ್ರೂಟ್ ಅಂತ ಹೇಳಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದು ಎಗ್ ಫ್ರೂಟ್ ಯಾವ ಥರ ಅಂದರೆ ಬಟರ್ ಫ್ರೂಟ್ ಥರನೇ ಬರುತ್ತೆ. ಒಳಗಡೆ ಸೇಮ್ ಆಸ್ ಇಟ್ ಇಸ್ ಬಟರ್ ಫ್ರೂಟ್ ಹೇಗಿರುತ್ತೆ ಹಾಗೇನೆ ಅದೇ ಟೇಸ್ಟ್ ಇರುತ್ತೆ. ಇದು ಸಹ ನಮಗೆ ಇಂಡಿಯಾದಲ್ಲಿ ಸಿಗುವಂಥದ್ದು ಭಾಳ ರೇರು. ಮತ್ತು ಅದಾದಮೇಲೆ ನಮ್ಮ ಹತ್ರ ಇನ್ನೂ ಹಲವಾರು ಥರದ ವೆರೈಟಿ ಹಣ್ಣುಗಳಿದ್ದಾವೆ. ಸೊ ಪುನಾರ್ಪುಲಿ ಸಹ ಇದೆ. ಪುನಾರ್ಪುಲಿ ಅಂದರೆ ಇತ್ತೀಚೆಗೆ ಪುನಾರ್ಪುಲಿ ಹೇಗಾಗಿದೆ ಅಂದರೆ ಎಲ್ಲೂ ಸಿಗುವುದಿಲ್ಲ. ಪುನಾರ್ಪುಲಿದು ಮರ ಸಿಗ್ಲಿಕ್ಕೆ ಭಾಳ ರೇರ್ ಆಗಿದೆ. ಸೊ ನಮ್ಮ ಹತ್ರ ಪುನಾರ್ಪುಲಿ ಸಹ ಇದೆ. ಅದಾದ್ಮೇಲೆ ಹೋಮ್ ಮೇಡ್ ಪುನಾರ್ಪುಲಿ ಜ್ಯೂಸ್ ಸಹ ಸಿಗ್ತಾ ಇದೆ ನಮ್ಮ ಹತ್ರ. ಪುನಾರ್ಪುಲಿಯಲ್ಲಿ ಒಂದು 3-4 ವೆರೈಟಿ ಇದೆ. ಪುನಾರ್ಪುಲಿ ಸೋಡಾ ಇದೆ, ಪುನಾರ್ಪುಲಿ ಜ್ಯೂಸ್ ಇದೆ, ಮತ್ತೆ ಲೆಮನ್ ಸೋಡಾ, ಲೆಮನ್ ಜ್ಯೂಸ್ ನಮ್ಮ ಹತ್ರ ಸಿಗ್ತದೆ. ಸೊ ಓಕೆ ಸರ್, ಈ ಒಂದು ಮೇಳದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಮೇಳದಲ್ಲಿ ವಿಶೇಷವಾಗಿ ಗಮನ ಸೆಳೆಯುವಂತದ್ದು ಸಕಲಂ ಫುಡ್ ಪ್ರಾಡಕ್ಟ್. ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ಬೇಕು, ಯಾಕಂದ್ರೆ ಇಲ್ಲಿನ ಮಾಲಕರು ಪೂರ್ಣೇಶ್ ಅವರು UPSC ಎಕ್ಸಾಮ್ ಅನ್ನ ಬರೀತಾ ಇರುವಂತವರು. ಸೊ ಅದನ್ನೆಲ್ಲ ಜೊತೆಯಲ್ಲಿ ತಯಾರಿ ಮಾಡ್ತಾ ಇದನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್? ಮ್ಯಾನೇಜ್ಮೆಂಟ್ ಅನ್ನೋದೇ ನಮಗೆ UPSC ಫಸ್ಟ್ ಕಲಿಸ್ಕೊಡೋದು. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಮತ್ತು ನಾವು ಆನ್ಸರ್ಸನ್ನು ಹೇಗೆ ಬರಿಬೇಕು, 3 ಗಂಟೆಯಲ್ಲಿ ಇಡೀ 100 ಕ್ವಶನ್ 100 ಮಾರ್ಕ್ಸ್ ಇದಾಗಿರಲಿ 500 ಮಾರ್ಕ್ಸ್ ಇದಾಗಿರಲಿ ಹೇಗೆ ಬರಿಬೇಕು ಅನ್ನೋದನ್ನು UPSC ಫಸ್ಟ್ ಕಲಿಸ್ತದೆ.
ಅದರಿಂದ ಏನು ಕಲ್ತಿದ್ದೀನಿ ಅದನ್ನ ಈ ಬಿಸ್ನೆಸ್ ಅಲ್ಲಿ ಕೂಡ ಅಳವಡಿಸ್ಕೊಳ್ತಾ ಇದ್ದೀನಿ. ಪ್ರೊಡಕ್ಷನ್ ಹೇಗೆ ಮಾಡಬೇಕು, ನಾವು ಸೇಲ್ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಮತ್ತು ಈ ಪ್ರಾಡಕ್ಟ್ಸನ್ನು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು, ಅದನ್ನೆಲ್ಲ ನಾನು ಅದರಿಂದ ಕಲ್ತ್ಕೊಂಡಿದ್ದೀನಿ. ಅದೇ ಥರ ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಓದ್ಕೊಂಡು ಮನೆಯಲ್ಲಿ ಓದ್ಕೊಂಡು ಅದ್ರ ಜೊತೆ ಅದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಕ್ಲಾಸ್ಗಳನ್ನು ತಗೊಂಡು, ಮತ್ತು ನಾನು ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಆಲ್ರೆಡಿ 1 year ಕೋರ್ಸ್ ಆಗಿದೆ ನಂದು. ಪ್ರಿಲಿಮ್ಸ್ ಎಕ್ಸಾಮನ್ನು ಬರೆದಿದ್ದೀನಿ, ಅದರಲ್ಲೂ ತೇರ್ಗಡೆಗೊಂಡಿದ್ದೀನಿ. ಈಗ ಇದನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೈನ್ಸ್ ಬರಿಬೇಕು, ಇದ್ರ ಜೊತೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತಿದೆ. ಬಟ್ ಎರಡೂ ಕಡೆನೂ ಜನಸೇವೆ ಮಾಡಬೇಕು ಅನ್ನೋದು ನನ್ನ ಮೇಯ್ನ್ ಗುರಿ, ಮತ್ತು ನನ್ನ ತಂದೆ ತಾಯಿನೂ ಅದೇ ಹೇಳಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನಾಗ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಅಂತೂ ಶೋರ್ ಆಗಿ ನಾನು ಆರ್ಗ್ಯಾನಿಕ್ ಅಥವಾ ಹೆಲ್ದಿ ಫುಡ್ಡನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಮೇಯ್ನ್ ಉದ್ದೇಶ. ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದೀನಿ. ನಲ್ಲೂರು ಬಜಗೋಳಿಯಲ್ಲೇ ಆಗ್ತಾ ಇರೋದು. ಯಾರಿಗಾದರೂ ಸಿರಿಧಾನ್ಯದ ಪ್ರಾಡಕ್ಟ್ಸ್ ಬೇಕು ಅಥವಾ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಿ, ಯಾರಿಗಾದರೂ ನ್ಯೂಟ್ರಿಷನಿಸ್ಟ್ ಬೇಕು ಅಥವಾ ನೀವು ಆರೋಗ್ಯವನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಒಳ್ಳೆ ಪ್ರಾಡಕ್ಟ್ಸ್, ಈಗ ಅರಿಶಿಣ ಇರ್ಬೋದು, ಕಷಾಯ ಹುಡಿ ಇರ್ಬೋದು, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಒಳ್ಳೆ ಕಷಾಯ ಹುಡಿ, ಸಿರಿಧಾನ್ಯ ಹೆಲ್ತ್ ಮಿಕ್ಸ್, ರಾಗಿ ಮಾಲ್ಟ್ ಆಗಿರ್ಬೋದು. ರಾಗಿ ಮಾಲ್ಟ್ ಅಂದರೆ ರಾಗಿ ಪುಡಿ ಮಾತ್ರ ಅಲ್ಲ, ರಾಗಿ, ಗೋಧಿ, ಹೆಸರು ಕಾಳು, ಡ್ರೈ ಫ್ರೂಟ್ಸ್, ಈ ಥರ ಸುಮಾರು ಐಟಮ್ಗಳನ್ನು ಹಾಕಿ ಮಾಡಿರೋದು. ಮತ್ತು ಕಷಾಯ ಅಂದರೆ ಜಸ್ಟ್ ಕೊತ್ತಂಬರಿ ಜೀರಿಗೆ ಅಲ್ಲ, ಕೊತ್ತಂಬರಿ ಜೀರಿಗೆ, ಅಶ್ವಗಂಧ ಆಗಿರ್ಬೋದು, ಅಮೃತಬಳ್ಳಿ ಆಗಿರ್ಬೋದು, ಅದೇ ಥರ 12 ಬಗೆಯ ಆಯುರ್ವೇದಿಕ್ ಐಟಮ್ಗಳನ್ನು ಹಾಕಿ ಅದನ್ನು ದೇಹಕ್ಕೆ ಹೇಗೆ ಅದು ಮುದ ನೀಡಬೇಕು, ಹೇಗೆ ಅದನ್ನು ಅನಾರೋಗ್ಯವನ್ನು ಆರೋಗ್ಯವನ್ನಾಗಿ ಪರಿವರ್ತಿಸಬೇಕು ಅನ್ನೋದಕ್ಕೆ ಅದನ್ನು ತಯಾರು ಮಾಡಿರೋದು. ಅದೇ ಥರ ಬಾಸುಮತಿ ರೈಸ್ ಚಕ್ಕುಲಿ ಇದೆ ನಮ್ಮ ಹತ್ರ, ಪ್ರಿಸರ್ವೇಟಿವ್ ಫ್ರೀ. ಮತ್ತು ನಮ್ಮ ಮೇನ್ ಇಂಪಾರ್ಟೆಂಟ್ ಏನು ನಮ್ಮಲ್ಲಿ ಏನು ಸಿಗ್ತದೆ ಅಂದರೆ ಯಾವುದಕ್ಕೂ ಪ್ರಿಸರ್ವೇಟಿವ್ ಇಲ್ಲ, ಮತ್ತು ವೆಯ್ಟ್ ಗೈನ್ ಮಾಡಬೇಕು, ಪ್ರಾಡಕ್ಟಲ್ಲಿ ವೆಯ್ಟ್ ಜಾಸ್ತಿ ಮಾಡಿ ಲಾಭ ಮಾಡಬೇಕು ಅನ್ನೋ ಯಾವ ಅಂಶಗಳು ಇಲ್ಲ. ಏನು ನಾವು ಮಿಲೆಟ್ ಮಿಕ್ಸ್ ಅಂತ ಮಾರ್ಕೆಟ್ ಮಾಡ್ತಾ ಇದ್ದೀವಿ, ಸೊ ಮಿಲೆಟನ್ನು ಮಾತ್ರ ಕೊಡಬೇಕು ಅನ್ನೋದು ನಮ್ಮ ಗುರಿ. ಸೊ ಮಿಲೆಟಲ್ಲಿ ಮಿಲೆಟ್ ಪೌಡರ್ ಮಾತ್ರ ಇದೆ, ಬೇರೆ ಯಾವುದೇ ಗಿಮಿಕ್ ಇಲ್ಲ, ಮಾರ್ಕೆಟಿಂಗ್ ಗಿಮಿಕ್ ನಾವು 30 ಬಗೆ ಹಾಕ್ತಾ ಇದ್ದೀವಿ, 35 ಬಗೆ ಹಾಕ್ತಿದ್ದೀವಿ ಅಂತ. ಓನ್ಲಿ ಮಿಲೆಟ್ಸ್ ಇದೆ, ಪ್ಲಸ್ ಅದರಲ್ಲಿ ಪ್ರೋಟೀನಿಗೆ ಅಂತ ಹೆಸರು ಕಾಳಿದೆ. ಅದೇ ಥರ ಮುಖಕ್ಕೆ ಸೌಂದರ್ಯವರ್ಧಕಗಳಿದೆ ನಮ್ಮ ಹತ್ರ, ಮುಲ್ತಾನಿ ಮಿಟ್ಟಿ ಇದೆ, ಆರೆಂಜ್ ಪೀಲ್ ಪೌಡರ್ ಇದೆ, ಅದೇ ಥರ ನೆಲ್ಲಿಕಾಯಿ ಪೌಡರ್ ಇದೆ. ಇದೇ ಥರ ಸುಮಾರು ಪ್ರಾಡಕ್ಟ್ಸ್ ಇದೆ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸಕಲಂ ಫುಡ್ ಪ್ರಾಡಕ್ಟ್ಸ್ ಅಂತ, ಅದರಲ್ಲಿ ನೋಡಿ, ಅದರಲ್ಲಿ ಫಾಲೋ ಮಾಡಿ. ಇವತ್ತು ನಮ್ಮ ಕಾರ್ಲ ಅಥವಾ ನಮ್ಮ ಈ ಚಾನಲ್ ಎಲ್ಲಿ ನೀವು ನೋಡ್ತಾ ಇದ್ದೀರಾ ಅದ್ರ ಮೂಲಕವಾಗಿ ಬಂದರೆ ಮತ್ತು ನಮ್ಮ ಸಕಲಂ ಫುಡ್ ಪ್ರಾಡಕ್ಟ್ಸನ್ನು ಫಾಲೋ ಮಾಡ್ತಾ ಇದ್ದರೆ 10% ಆಫರ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ, ಲೋಕಲ್ ಪ್ರಾಡಕ್ಟ್ಸ್ಗೆ ಸಪೋರ್ಟ್ ಮಾಡಿ. ಮತ್ತು ಇದು ನಮ್ಮ ಕಲ್ಪರಸ ಕಾರ್ಕಳ ವೆಂಕಟರಮಣದ ಪಕ್ಕ ಅಲ್ಲಿ ಐಟಮ್ ಸಿಗ್ತದೆ. ನೆಕ್ಸ್ಟ್ ಬಜಗೋಳಿಯಲ್ಲಿ ಸಿಗ್ತದೆ, ಕಾರ್ಕಳದ ಎಲ್ಲ ಕಡೆನೂ ಸಿಗ್ತಾ ಇದೆ. ಸಪೋರ್ಟ್ ಮಾಡಿ. ಪ್ಲಸ್ ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 7411781017. ಅದರಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೆಬ್ಸೈಟು ಮಾಡ್ತಿದ್ದೀವಿ. ಅದಕ್ಕಿಂತ ನಿಮಗೆ ಮೊದಲು ಬೇಕು ಅಂದರೆ ಆಲ್ ಇಂಡಿಯಾ ಡೆಲಿವರಿ ಇದೆ ನಮ್ಮ ಹತ್ರ. ಈಗಾಗಲೇ ಬಾಂಬೆ, ಡೆಲ್ಲಿ ಎಲ್ಲ ಕಳಿಸ್ತಾ ಇದ್ದೀವಿ. ನಿಮಗೂ ಬೇಕಿದ್ರೆ ಕೇಳಿ, ನಮ್ಮ ಹತ್ರ ಆರ್ಡರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಧನ್ಯವಾದಗಳು. ನಾವು ಕುಂದಾಪುರದಿಂದ ಬಂದಿದ್ದೇವೆ. ನಮ್ಮ ಹತ್ರ ಎಲ್ಲ ಥರದ್ದು ಪ್ರೋಟೀನ್ ಮತ್ತು ವಿಟಮಿನ್ ಜ್ಯೂಸ್ ಇದೆ, ಸಿರಿಧಾನ್ಯ ಜ್ಯೂಸ್ ಇದೆ, ಎಳ್ಳು ಜ್ಯೂಸ್ ಇದೆ, ರಾಗಿ ಜ್ಯೂಸ್ ಇದೆ, ಹೆಸರುಕಾಳು ಜ್ಯೂಸ್ ಇದೆ, ಪುನರ್ಪುಳಿ ಜ್ಯೂಸ್ ಇದೆ, ಮತ್ತು ಮಜ್ಜಿಗೆ ಇದೆ, ಬಾಳೆಹಣ್ಣಿನ ರಸಾಯನ ಇದೆ. ಎಲ್ಲ ಥರದ ಸ್ಪೆಷಲ್ ಆಗಿ ನಾವು ಮಾಡ್ತೀವಿ. ಇಲ್ಲೇ ಆರ್ಗ್ಯಾನಿಕ್ ಆಗಿ, ಫುಲ್ ಹೈಜೆನಿಕ್ ಆಗಿ ಬೆಲ್ಲ ಹಾಕಿ ಮಾಡಿರುವಂಥದ್ದು. ತುಂಬ ಒಳ್ಳೆ ಟೇಸ್ಟ್ ಇದೆ ಸರ್. 1 ಗ್ಲಾಸಿಗೆ 30 ರೂಪಾಯಿ. ಒಂದು ಮೆತ್ತದ ಮದ್ದು ಪಂಡದು ಒಂದು ಬಾಣಂತ ಇದು ನಿಜವಾದ ಮಲ್ಪೇರು ನಲ್ಪ ದಿನೊಡ್ಬೇಕ ಮತ್ತೆ ಸರ್ವೇ ಸಾಮಾನ್ಯರೆಲ್ಲ ತಿನ್ನೋಲಿ ದಾಯ ಪಂಡ ಒಂದು ನಮ್ಮ ಶೀತ ಹಾಕುಜಿ ಅವಡಕ್ಕ ಗಂಟು ಬೇನೆ ಬೆರಿ ಬೇನೆ ವೀಕ್ನೆಸ್ ಹೂವು ಇತ್ತನ್ನೆಲ್ಲ ಕಡಿಮೆ ಆಗ್ತದೆ. ಒಕ್ಕ ಕೊಲೆಸ್ಟ್ರಾಲ್ ಇತ್ತನ್ನೆಲ್ಲ ನೆಕ್ಕೆ ಕೊಲೆಸ್ಟ್ರಾಲ್ ಡೌನ್ ಮಾಡ್ತು ಕೊರ್ಬೋದು, ಶುಗರ್ ಕಂಟ್ರೋಲ್ ಕನಪುಡು. ಒಕ್ಕ ಪ್ರತಿ ಒಂದು ಎಕ್ಕಲ ಜೋಕ್ಲೇಟ್ ಮತ್ತೆ ಮಲ್ಲಾಗ ಪ್ರಾಯದಾಗ ಮುಟ್ಟ ತಿನ್ನೋಲಿ. ನಮಸ್ತೆ. ಇದು ಕಾರ್ಕಳದಲ್ಲಿ ನಾವು ಫಸ್ಟ್ ಇದು ಸ್ಟಾಲ್ ಹಾಕುವಂಥದ್ದು. ಹಲಸಿನ ಮೇಳ ಅಂತ ಹೇಳಿದಕ್ಕೆ ನಾವು ಈಗ ಹಲಸಿನ ಪಾನಿಪುರಿ ಮಾಡಿದ್ದೇವೆ. ಅಂದರೆ ಹಲಸಿನ ಪಾನಿಪುರಿದು ಬೇಸ್ ಉಂಟಲ್ಲ, ಆ ಗ್ರೇವಿಯನ್ನು ಹಲಸನ್ನು ಪ್ಯೂರಿ ಮಾಡಿ ಮತ್ತೆ ಅದಕ್ಕೆ ಮಸಾಲೆ ಹಾಕಿ ಮಾಡಿ ಕೊಟ್ಟದ್ದು. ಅಂದರೆ ಹೀಗೆ ಬರ್ತದೆ. ಅದಕ್ಕೆ ಇದು ಗ್ರೀನ್ ಪೀಸ್ ಎಲ್ಲ ಹಾಕಿ ಮಾಡಿದ್ದೇವೆ. ಮತ್ತು ಇದು ಹಲಸಿನ ಚಕ್ಕುಲಿ ಮಸಾಲ ಅಂತೇಳಿ ಇದರದ್ದು ಸಹ ಗ್ರೇವಿ ಹಲಸಿದ್ದೇ ಮಾಡಿದ್ದೇವೆ.
ಮತ್ತೆ ಹೀಗೆ ಹಲಸು ಮೇಳದ ಅಂದ್ರೆ ನಾವು ಮೊದಲಿಂದ ಸಹ ಮಾಡ್ತಾ ಇದ್ದೆವು. ಹಾಗೆ ಆಕ್ಚುಲಿ ನಮ್ಮದು ಉಪ್ಪಿನಕಾಯಿ, ಹಲಸಿನ ಮೇಳಕ್ಕೋಸ್ಕರ ನಾವು ಇದು ಹಲಸಿನ ಐಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಪಾಪಡ್ ಮಸಾಲೆ ಇವತ್ತು ಮಾಡಲಿಲ್ಲ, ಅಂದ್ರೆ ನಾವು ಒಬ್ಬನೇ ಇರೋದ್ರಿಂದ ನಾಳೆಯಿಂದ ಪಾಪಡ್ ಮಸಾಲೆ ಕೂಡ ಸಿಗ್ತದೆ. ಹಾಗೆ ಉಪ್ಪಿನಕಾಯಿಗೆ 17 ವರ್ಷ ಆಯ್ತು. GN ಭಟ್ ಅಂತೇಳಿ ನಮ್ದು ತಾಯಿಯವರು ಶುರು ಮಾಡಿದ್ದು, ಆ ಸ್ವ ಉದ್ಯಮ ಅವರೇ ಶುರು ಮಾಡಿದ್ದು, ಅದನ್ನು ನಾವೀಗ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಹಾಗೆ ಇದು ಅದರೊಟ್ಟಿಗೆ ಹಲಸಿನ ಮೇಳ ಒಂದು ಕ್ರೇಜ್ ನಮಗೆ, ಅಂದ್ರೆ ಇದು ಚಾಟ್ಸ್ ಎಲ್ಲ ಮಾಡುವಂಥದ್ದು. ನಾವು 1 ವರ್ಷ ಚಾಟ್ಸ್ ಕೂಡ ಮಾಡಿದ್ದೆವು, ಗ್ರೀನ್ ಚಟ್ನಿ ಅಂತೇಳಿ. ಅದರಲ್ಲಿ ಒಳ್ಳೆ ನಮಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಮೂಡುಬಿದ್ರೆಯಲ್ಲಿ. ನಂತರ ಈಗ ನಾವು ಹೀಗೆ ಮೇಳಗಳಲ್ಲಿ ಮಾತ್ರ ಹಲಸಿನ ಐಟಮ್ ಮಾಡುವಂಥದ್ದು. ಹಾಗೆ ನಾವು ಗದಗ ಜಿಲ್ಲೆ ಶ್ರೀ ಬಿಳಿತಟ್ಟಿ ಅಣ್ಣವ್ರ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಲಕ್ಷ್ಮೀಶ್ವರದಿಂದ ಬಂದಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ವಿಶೇಷಚೇತನ ತಾಯಂದಿರು ಈ ಒಂದು ಬ್ಯಾಗನ್ನು ಹೊಲಿತಾರೆ. ಇದು ಮಾರ್ಕೆಟ್ ಬ್ಯಾಗ್ ಅಂತ. ಇದರೊಳಗಡೆ ವಾಟರ್ ಪೌಚ್ ಇದೆ, ಒಂದಿನ ಲಗೇಜಿಂದ ತೊಗೊಂಡು ಹೋಗ್ಬೋದು. ಇದು ಕೂಡ ಮೇಲೆ ಜಿಪ್ ಇದೆ, ಮತ್ತು ಇದರಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋಲ್ಲ. ಒಳಗಡೆ ನಮ್ಮದು ಒಂದು ಪಾಕೆಟ್ ಇಟ್ಟು ಈ ಥರ ಒಂದು ಬ್ಯಾಗ್ ಪ್ರಾಡಕ್ಟನ್ನು ಎಲ್ಲ ವಿಶೇಷಚೇತನ ಮಕ್ಕಳ ಒಂದು ಆರೈಕೆಗಾಗಿ, ಅವರ ಒಂದು ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿಗೆ ಉದ್ಯೋಗಾವಕಾಶ ನೀಡೋದ್ರ ಮೂಲಕ ಅವರಿಗೆ ಔಷಧಿ ಉಪಚಾರಕ್ಕೋಸ್ಕರ ಈ ಒಂದು ಜೂಟ್ ಬ್ಯಾಗ್ ಸೆಂಟರ್ನ ಓಪನ್ ಮಾಡಿದೆ. ನೋಡಿ, ಮೊದಲ ಸಾರಿಗೆ ಬಂದಿರೋದು ಕಾರ್ಕಳದಲ್ಲಿ ಆದಿವಾಸಿ ಅಕ್ಕಿಪಿಕ್ಕಿ ಹೇರ್ ಆಯಿಲ್ ಬಂದಿರೋದು. ಇದು ಹೇರ್ ಆಯಿಲ್ ಬಂದು ಕೂದಲು ಉದುರೋದು, ಡ್ಯಾಂಡ್ರಫ್ ಆಗೋದು, ಹೇರ್ ಫಾಲಿಂಗ್ ಆಗೋದು, ಕಡ್ತ ಆಗೋದು, ಅಗರ ಆಗೋದು, ತುಂಡಾಗೋದಿಲ್ಲ, ಸ್ಟಾಪ್ ಆಗಿಬಿಟ್ಟು ಹೊಸ ಕೂದಲು ಹುಟ್ಟತ್ತೆ. ದತ್ತವಾಗಿ ಮಂದವಾಗಿ ಬರುತ್ತೆ ಸರ್. ಬಂದಿದ್ದೀವಿ ಇಲ್ಲಿ ಕಾರ್ಕಳಕ್ಕೆ ಬಂದಿದ್ದೀವಿ, ಬಂದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಈ ಥರ ಹಳೆ ರೇಷ್ಮೆ ಸೀರೆ ಜರಿಗಳೆಲ್ಲ ಇದ್ರೆ ನಿಮಗೆ ಒಂದೊಂದು ಸೀರೆಗೆ 10,000, 20,000, 30,000, 40,000 ಹೀಗೆಲ್ಲ ಕೊಡ್ತಾರೆ ಸರ್. ಇದ್ರೆ ತಗೊಬನ್ನಿ ಅಮ್ಮ. ಇಲ್ಲ ಈ ಥರ ಹಳೆ ರೇಷ್ಮೆ ಸೀರೆ ಜರಿಗೆಲ್ಲ ಇದು 3 ದಿನ ಮಾತ್ರ ಲಾಸ್ಟ್ ಇರೋದು, ಭಾನುವಾರ ತನಕ ಲಾಸ್ಟ್ ಇರೋದು. ಹಲಸು, ಮಾವು ಹಾಗೂ ಸ್ವದೇಶಿ ಉತ್ಪನ್ನಗಳ ಮೇಳದಲ್ಲಿ ವಿಶೇಷ ಆಕರ್ಷಣೆ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಫೋಟೋ ಬೂತ್ ಇದೆ. ಆ ಫೋಟೋ ಬೂತ್ ಅಲ್ಲಿ ನಾವು ಫೋಟೋವನ್ನ ತೆಗೆದು ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಕೊನೆಯ ದಿವಸ ಅಂದ್ರೆ ಭಾನುವಾರ ದೀಪಂ 1 ಗ್ರಾಮ್ ಗೋಲ್ಡ್ ಇವರಿಂದ ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ಅನೌನ್ಸ್ ಮಾಡಿದ್ದಾರೆ. ಯಾರೆಲ್ಲ ಇಲ್ಲಿ ಬರ್ತೀರಾ, ಇಲ್ಲಿ ಫೋಟೋ ತೆಗಿತೀರಾ, ಸ್ಟೇಟಸ್ ಅನ್ನ ಹಾಕಿ ಬಹುಮಾನವನ್ನ ಗೆಲ್ಲಿ.